ಜವಳಿ ಸಚಿವರಿಂದ ಮತ್ತೆ ಎಡವಟ್ಟು. ರೈತರ ಬಗ್ಗೆ ಪದೇ ಪದೇ ಕೀಳು ಮಟ್ಟದ ಹೇಳಿಕೆಗಳು. ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಸಕ್ಕರೆ ಮತ್ತು ಜವಳಿ ಸಚಿವರಾಗಿರುವ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ಕೊಟ್ಟಂತಹ ಹೇಳಿಕೆಗಳು, ಪದೇ ಪದೇ ಈ ರೀತಿಯ ಹೇಳಿಕೆಗಳನ್ನು ಅವರು ಕೊಡ್ತಾನೆ ಇದ್ದಾರೆ. ಇದು ಮೊದಲ ಬಾರಿ ಅಲ್ಲ, ಈಗ ಮತ್ತೆ ಅಂತ ಹೇಳಿಕೆ ಕೊಟ್ಟು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಬರಗಾಲ ಬರಲಿ ಅಂತ ರೈತರು ದಾರಿ ಕಾಯ್ತಾರಂತೆ. ಬರಗಾಲ ಬಂದ್ರೆ ಸಾಲ ಮನ್ನಾ ಆಗತ್ತೆ ಅಂತ ರೈತರು ಬಯಸ್ತಾರಂತೆ. ಅಥಣಿಯಲ್ಲಿ ನಡೆದಂತಹ ರೈತರ ಕಾರ್ಯಕ್ರಮದಲ್ಲಿ ಸಚಿವರು ಕೊಟ್ಟಂತಹ ಹೇಳಿಕೆ ಇದು. ಈ ಹಿಂದೆ ಪರಿಹಾರಕ್ಕಾಗಿ ರೈತರು ಆತ್ಮಹತ್ಯೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ನಿಮಗೆ ನೆನಪಿರಬಹುದು. ಅದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಆಕ್ರೋಶ ವ್ಯಕ್ತವಾದ ಬಳಿಕ ಆ ಹೇಳಿಕೆಯನ್ನ ಸಚಿವರು ವಾಪಸ್ ಪಡ್ಕೊಂಡ್ರು. ಈಗ ಮತ್ತೆ ರೈತರ ಬಗ್ಗೆನೇ ಕೇವಲವಾಗಿ ಮಾತನಾಡಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಅವರು. ರೈತರ ಬಗ್ಗೆನೇ ಪದೇ ಪದೇ ಮಾತನಾಡ್ತಾ ಇರುವಂಥದ್ದು. ರೈತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಡ್ಡೆಯಿಂದ, ನಿರ್ಲಕ್ಷ್ಯದಿಂದ, ಬೇಜವಾಬ್ದಾರಿಯಿಂದ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ರೈತರು ಕಾಯ್ತಾರಂತೆ ಬರಗಾಲ ಬರಲಿ ಅಂತ ಹೇಳಿ, ಯಾಕಂದ್ರೆ ಸಾಲ ಮನ್ನಾ ಆಗತ್ತೆ ಅಂತ ಹೇಳಿ. ರೈತರು ಅದೇ ಕಾರಣಕ್ಕಾಗಿ ಬರಗಾಲದ ಬಗ್ಗೆ ನಿರೀಕ್ಷೆಯನ್ನ ಇಟ್ಕೊಳ್ತಾರೆ. ಹಾಗೆ ಬಯಸ್ಬಾರ್ದು, ಬೇಡ ಅಂದ್ರೆ 3 ರಿಂದ 4 ವರ್ಷಕ್ಕೆ ಬಂದೇ ಬರುತ್ತೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿವಾನಂದ ಪಾಟೀಲ್ ಅವರು. ಈಗಾಗಲೇ ಯಾವ್ಯಾವ್ದು ಫ್ರೀ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಜೊತೆಗೆ ಬರಗಾಲದ ಬಗ್ಗೆ, ಬರದಲ್ಲಿ ರೈತರು ಏನು ನಿರೀಕ್ಷೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇಂತಹ ಎಡವಟ್ಟಿನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನೂ ಕೊಟ್ಟರು. ಇನ್ನು ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗೆ ಬಯಸ್ಬಾರ್ದು. ಅದ್ರಾಗೇನು ನೀವು ಬೇಡ ಅಂದ್ರೆ 3-4 ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರ್ತದೆ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನೂ ಕೊಟ್ಟರು. ಇನ್ನು ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗೆ ಬಯಸ್ಬಾರ್ದು. ಅದ್ರಾಗೇನು ನೀವು ಬೇಡ ಅಂದ್ರೆ 3-4 ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರ್ತದೆ. ಕೃಷ್ಣಾ ನದಿ ನೀರು ಗೊಟ್ಟರಲ್ಲ. ಈಗ ರೈತರಿಗೆ ಏನೇನು ಕೊಟ್ಟಿದ್ದಾರೆ, ಪುಕ್ಕಟೆಯಾಗಿ ಏನೇನು ಕೊಟ್ಟಿದ್ದಾರೆ ಅಂತ ತಾವು ಏನು ಘೋಷಣೆ ಮಾಡಿದ್ವಿ ಚುನಾವಣೆಗಿಂತ ಮುಂಚೆ ಅನ್ನೋದನ್ನ ಒಂದ್ಸಲ ನೆನಪಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಸಚಿವರು. ಇದು ಮೊದಲ ಬಾರಿ ಅಲ್ಲ ಈ ತರದ ಹೇಳಿಕೆ ಕೊಡ್ತಾ ಇರೋದು. ನಮ್ಮ ಸಚಿವರು ಸೆಪ್ಟೆಂಬರ್ 6ರಂದು ಕೂಡ ಇದೇ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು ಶಿವಾನಂದ ಪಾಟೀಲ್ ಅವರು. ಪರಿಹಾರಕ್ಕಾಗಿ ಆತ್ಮಹತ್ಯೆ ಅಂತ ಹೇಳಿದ್ರು. ಇದು ಭಾರಿ ಟೀಕೆಗೆ ಗುರಿಯಾಗಿತ್ತು. ಆ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ಒಂದ್ಸಲ ನೋಡಿ. ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಾನು ಕಂಪ್ಲೇಂಟ್ ಕೊಡೋನು, ನಾನು ಆತ್ಮಹತ್ಯೆ ಅಂತ ಹೇಳಿ ಕೊಟ್ಟಾಗೆ ನನಗೆ ಪರಿಹಾರ ಸಿಗ್ತದೆ ಅನ್ನೋ ಒಂದು ದುರಾಸೆ ನನ್ನ ಮನಸ್ಸಿನಲ್ಲಿರುತ್ತೆ. ವೀರೇಶ್ ಕಮಿಟಿ ವರದಿ ಬರೋಕ್ಕಿಂತ ಪೂರ್ವದಲ್ಲಿ ಆತ್ಮಹತ್ಯೆ ಕಡಿಮೆ. ಏನು ನಾವು 5 ಲಕ್ಷ ರೂಪಾಯಿ ಪರಿಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ 2015 ನಂತರ, ಅವತ್ತಿನಿಂದ ರಿಪೋರ್ಟ್ ಆಗೋದು ಜಾಸ್ತಿ ಆಗ್ತಾ ಇದೆ. ಈಗ ಬಹುತೇಕ ಪ್ರಕರಣಗಳು ಬಹುತೇಕ ಒಂದೇನಾದ್ರೂ ಪರಿಹಾರ ಸಿಗ್ಬೋದು ಅನ್ನೋ ಒಂದು ಆಸೆಗೆ ಬಿದ್ದು ಆ ಥರ ತಪ್ಪು ವರದಿ ಮಾಡ್ತಾರೆ. ನಾನು ಹೇಳೋದು, ಈ ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈ ಜಿಲ್ಲೆಯಲ್ಲಿ ವಿವಿಧ ಕಾರಣ. ಈ ಸಚಿವರಿಗೆ ಅದು ಯಾಕೆ ರೈತರ ಮೇಲೆ ಇಷ್ಟೊಂದು ಆಕ್ರೋಶ ಅಂತ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ರೈತರ ಮೇಲೆ ಯಾಕೆ ಈ ರೀತಿಯಾದಂತಹ ಅಭಿಪ್ರಾಯ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಇದು ಮೊದಲ ಬಾರಿ ಅಲ್ಲ. ರೈತರು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ್ಮಹತ್ಯೆ ಮಾಡ್ಕೊಂಡಾಗ ಬೇರೆ ಬೇರೆ ಕಾರಣಗಳಿರುತ್ತೆ. ಆದರೆ ಅವರು ಅದನ್ನ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಈ ವಿಚಾರದಲ್ಲೇ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ರೈತ ಮುಖಂಡರಾಗಿರುವಂತಹ ನಂಜುಂಡೇಗೌಡ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ, ಗುಡ್ ಮಾರ್ನಿಂಗ್. ಸಚಿವರು ಶಿವಾನಂದ ಪಾಟೀಲ್ ಅವರು ಮೊದಲ ಬಾರಿ ಅಲ್ಲ, ಅನೇಕ ಬಾರಿ ಇಂತಹ ಹೇಳಿಕೆಗಳನ್ನು ಕೊಟ್ಟಿರೋದು ನಿಮಗೆ ಗಮನಿಸಬಹುದು. ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೊದಲನೇದಾಗಿ ಮೇಡಮ್, ಇವ್ರನ್ನ ಆಯ್ಕೆ ಮಾಡೋದ್ರಲ್ಲ ಜನ, ಆ ಮತದಾರರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ಯಾಕೆಂದ್ರೆ ಇಡೀ ರಾಜ್ಯಕ್ಕೆ ಒಬ್ಬ ಪ್ರತಿನಿಧಿ ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ದೇಶಕ್ಕೆ ಅನ್ನ ಹಾಕುವಂತ ರೈತನ ಬಗ್ಗೆ ಇಷ್ಟೊಂದು ಲಘುವಾಗಿ ಮಾತಾಡುವಂತದ್ದು ಆ ಕ್ಷೇತ್ರದ ಜನಕ್ಕೆ ಮಾಡ್ತಿರೋಂತ ಅವಮಾನ. ಮತ್ತೆ ನಿಜವಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಂಥದ್ದು ಪುನರಾವರ್ತನೆ ಆಯ್ತಿರೋದ್ರಿಂದ
ಅವ್ರಿಗೆ ಏನಾದ್ರು ರೈತರ ಬಗ್ಗೆ ಗೌರವ ಇದ್ರೆ ಕಿಂಚಿತ್ತು, ಇವ್ರನ್ನ ತಕ್ಷಣ ಏನು ವಿತರಣೆ ಕ್ಷಮೆ ಮತ್ತೊಂದಲ್ಲ, ರೈತರ ವಿಚಾರದಲ್ಲಿ ಮಾತಾಡಿದ್ರೆ ತಲೆದಂಡ ಗ್ಯಾರಂಟಿ ಅನ್ನೋ ರೀತಿಲಿ ಅವ್ರನ್ನ ಮಂತ್ರಿ ಪದವಿಯಿಂದ ವಜಾ ಮಾಡಿದ್ರೆ ಆಗ ನಿಜವಾಗಿ ಸಿದ್ದರಾಮಯ್ಯನವ್ರಿಗೆ ಅಥವಾ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದೆ ಅಂತ. ಇವ್ರಿಗೆ ಖಂಡಿತವಾಗಿ ರೈತರ ಬಗ್ಗೆ ಕಾಳಜಿ ಇಲ್ಲ. ಬರೀ ಬಾಯಿ ಮಾತಿನಲ್ಲಿ ಓಟ್ಗಾಗಿ ರೈತರು ಬೇರೆ ಬೇರೆ ಕಷ್ಟದಲ್ಲಿರುವಂತ ಹಿಂದುಳಿದ ವರ್ಗಗಳು ಹೆಸರು ಹೇಳ್ತಾರೆ ಹೊರತು ಇವ್ರು ಮೋಜು ಮಸ್ತಿಲೆ ಇರುವಂತ ಸರ್ಕಾರದಲ್ಲಿ ಇದನ್ನ ನಾವು ನಿರೀಕ್ಷೆ ಮಾಡ್ಬೋದು ಮೇಡಮ್. ಸಜ್ಜನರ ತಾವು ನಿರೀಕ್ಷೆ ಮಾಡಕ್ಕಾಗಲ್ಲ. ಇಂತ ಅನ್ನ ಹಾಕಂತವ್ರ ಬಗ್ಗೆ ಲಘುವಾಗಿ ಮಾತಾಡುವಂತವ್ರನ್ನ ಬಹುಶಃ ಮನುಷ್ಯರು ಅಂತ ಹೇಳಲ್ಲ. ಆ ಕಾರಣಕ್ಕೆ ಇವ್ರನ್ನ ವಜಾ ಮಾಡುವಂತದ್ದು 100% ಸೂಕ್ತ. ಇಲ್ಲ ಜನ ಪಾಠ ಕಲಿಸ್ತಾರೆ ಮೇಡಮ್. ಅಲ್ಲ, ಈಗ ರೈತರಿಗೆ ಆಸೆ ಇರುತ್ತಂತೆ, ಹೇಗೆ ಹೇಳ್ತಾರೆ ನೋಡಿ, ಬರಗಾಲ ಬರ್ಬೇಕು ಅಂತ ಸಾಲ ಮನ್ನಾ ಆಗುತ್ತೆ ಅಂತ. ಹಾಗಾದ್ರೆ ಅವರು ಅಷ್ಟು ಕಷ್ಟ ಪಡೋದು ಯಾಕೆ? ಬರಗಾಲನೆ ಬರುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಇರೋದಾದ್ರೆ ಮೇಡಮ್ ಅವ್ರಿಗೆ ಹಿನ್ನೆಲೆ ಗೊತ್ತಿದ್ರೆ ಇದುವರೆಗೆ ಬರಗಾಲ ಬಂದಿರೋದ್ರಿಂದ ಯಾವ ಪಕ್ಷ ಸರ್ಕಾರನಾಗ್ಬೋದು, ರೈತರು ಪರಿಹಾರ ಕೊಟ್ಟಿದಾರಲ್ಲ. 3 ಕಾಸು ಕೊಡಲ್ಲ ಮೇಡಮ್ ಅವರು, 3 ಕಾಸು ಕೊಡಲ್ಲ. ಬರೋದ್ರಲ್ಲಿ ಅರ್ಧ ದುಡ್ಡು ಅವ್ರ ಏನ್ ಬರೀತಾರಲ್ಲ ಹಂತ ಹಂತವಾಗಿ ಅಲ್ಲೇ ದುಡ್ಡನ್ನ ಹೋಯ್ತಾರೆ. 2,000 3,000 ಕೊಡ್ತಾರೆ. ಆ ಬರಗಾಲ ಬರೋದು ಅಂತ ಬಯಸೋದು ಯಾರು ಅಂದ್ರೆ ಇವ್ರೆ. ಇದು ಗ್ರಾಂಟ್ ಬೇರೆ ಬೇರೆ ಯೋಜನೆಗಳು ಬಂದಾಗ ಸಂದರ್ಭದಲ್ಲಿ ಆ ಡೆವಲಪ್ಮೆಂಟ್ ವರ್ಕ್ ಹಾಗೆ ಅಂತ ಹೇಳಿ ದುಡ್ಡು ಮಾಡ್ಕೊಳಕ್ಕೆ ಈ ಮಂತ್ರಿಗಳು MLA ಇಷ್ಟ ಹೊರತು ರೈತರು ತಾನ್ ಗದ್ದೆಯಲ್ಲಿ ಬೆಳಲಿಲ್ಲ, ಅದ್ ಸಂಪಾದನೆ ಆಗ್ಲಿಲ್ಲ ಅಂತ ಹೇಳಿದ್ರೆ ರೈತ ಯಾವುದೇ ಕಾರಣಕ್ಕೂ ಬಯಸಲ್ಲ. ಇವ್ರ ಕೀಳು ಮಟ್ಟದ ಅಭಿರುಚಿ ಈ ಮಂತ್ರಿ ಪ್ರಜಾತಂತ್ರ ವ್ಯವಸ್ಥೆಗೆ ಅನಾಲಾಯಕಾದಂತ ವ್ಯಕ್ತಿ. ನಿಜ. ಇದು ಇವತ್ತು ಒಂದು ಬಾರಿ ಅಂತ ಅನ್ಕೊಂಡಿದ್ರೆ ಓಕೆ ಅಪ್ಪ, ಏನೋ ಬಾಯಿ ತಪ್ಪಿಂದ ಹೇಳಿದ್ರು ಅನ್ಕೊಳ್ಳೋಣ, ಹೇಳಲೇಬಾರ್ದು ಇಂತಹ ಸ್ಟೇಟ್ಮೆಂಟ್ ಅನ್ನ. ಆದ್ರೆ ಈ ಹಿಂದೆ ಕೂಡ ಹೇಳಿದ್ರು, ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾರೆ ಇವರು ಪರಿಹಾರದ ವಿಚಾರದಲ್ಲಿ, ಸಾಲ ಮನ್ನಾದ ವಿಚಾರದಲ್ಲಿ, ಜೊತೆಗೆ ಎಲ್ಲಾ ಆತ್ಮಹತ್ಯೆನೂ ಕೂಡ ಇದಕ್ಕೆ ಸೇರಿಸ್ಬಿಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಗ್ರಾಮೀಣ ಪ್ರದೇಶದಲ್ಲಿ ಹೇಳ್ತಾರೆ ಮೇಡಮ್, ಊಟ ಈಗ ಅದ್ರ ಬಗ್ಗೆ ಇವ್ರು ಗೊತ್ತಿಲ್ಲದೆ ಇರೋರಿಗೆ, ಬಹಳ ಕೆಟ್ಟ ವ್ಯಕ್ತಿಗೆ ನಡವಳಿಕೆ ಸರಿ ಇಲ್ಲದನಿಗೆ ತಾಯಿಗಂಡ ಅಂತ ಹೇಳ್ತಾರೆ ಮೇಡಮ್. ಶಬ್ದನ ಬಹಳ ಜವಾಬ್ದಾರಿ ಬೆಳೆಸ್ತೀವಿ. ಬಹಳ ವಂಚನೆ ಮಾಡುವಂತಾನು, ದ್ರೋಹಿ ಅನ್ನೋದಕ್ಕೆ ಬಿಡು ಆ ತಾಯಿಗಂಡನ ಸುದ್ದಿ ಬಿಡು ಅಂತಾರೆ. ಬಹುಶಃ ಅಂತದಾಗಿದೆ. ಅಂತ ತಾಯಿಗಂಡನ ಇಟ್ಕೊಂಡು ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ನಡೀತಿರೋದು. ಕಿಂಚಿತ್ ಗೌರವ ಇದ್ರೆ ಸಸ್ಪೆಂಡ್ ಮಾಡಿದ್ರೆ ಸ್ವಲ್ಪನಾರು ರೈತರು ಭಯ ಇದೆ ಅಂತ. ಗೌರವ ಇಲ್ಲ ಅವ್ರಿಗೆ. ರೈತರು ನಾಳೆ ಮತದಾರರಲ್ಲಿ 60% ರೈತಪರ ಸರ್ಕಾರ ಅಂತ ಹೇಳ್ತಾ ಇದೆಯಲ್ಲ ಸರ್ಕಾರ, ಈ ರೀತಿ ಅವರನ್ನ ವಜಾ ಮಾಡಬೇಕು ಅಂತ ಹೇಳ್ತಿದ್ದೀರಿ ನೀವು. ಖಂಡಿತ. ಓಕೆ, ಧನ್ಯವಾದಗಳು ನಂಜುಂಡೇಗೌಡ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.